ಎಸ್ಸಿನ ವಿಧಾನಸಭೆಯಲ್ಲಿ 3 ವಿಧೇಯಕ ಮಂಡನೆ ಮಾಡಲಾಗಿದೆ. ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2026 ಸಚಿವ ಕೃಷ್ಣ ಬೈರೇಗೌಡರಿಂದ ಮಂಡನೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕತ್ವ ವಿಧೇಯಕ 2026, ಮುನ್ಸಿಪಾಲಿಟಿ ತಿದ್ದುಪಡಿ ವಿಧೇಯಕ 2026. ಹಾಗಾಗಿ ಇವತ್ತು ಸದ್ದು ಗದ್ದಲದ ನಡುವೆ ಪ್ರಮುಖ 3 ವಿಧೇಯಕಗಳಿಗೆ ಮಂಡನೆಯಾಗಿರತಕ್ಕಂಥದ್ದು. ವಿಧಾನಸಭೆಯಲ್ಲಿ 3 ವಿಧೇಯಕ ಮಂಡನೆಯಾಗಿದೆ. ಮಂಡನೆಯನ್ನು ಮಾಡಿರ್ತಕ್ಕಂಥವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು. ಸದ್ದು ಗದ್ದಲದ ನಡುವೆ 3 ವಿಧೇಯಕಗಳನ್ನ ಮಂಡನೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಶೇಖರ್, ಸದ್ದು ಗದ್ದಲದ ನಡುವೆ 3 ಮಸೂದೆಗಳು ಇದೀಗ ವಿಧೇಯಕಗಳು ಮಂಡನೆಯಾಗಿರತಕ್ಕಂಥದ್ದು. ನಗರ ಪಾಲಿಕೆ ತಿದ್ದುಪಡಿ, ಅಪಾರ್ಟ್ಮೆಂಟ್ ಮಾಲೀಕತ್ವ, ಮುನ್ಸಿಪಾಲಿಟಿ ತಿದ್ದುಪಡಿ ಇವತ್ತು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ? ಖಂಡಿತವಾಗ್ಲು ಸದ್ದು ಗದ್ದಲದ ನಡುವೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಒಂದು ಕಡೆ ಪಟ್ಟು ಹಿಡಿದಿದ್ರೆ, ಮತ್ತೊಂದು ಕಡೆ ಅಧಿವೇಶನವನ್ನ ಸುಗಮವಾಗಿ ನಡೆಸಬೇಕು ಅನ್ನೋಂಥದ್ದು ಪಟ್ಟು ಹಿಡಿದು ಈಗಷ್ಟೇ ಆಡಳಿತ ಪಕ್ಷದಿಂದಲೂ ಕೂಡ ಶಾಸಕರು ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಸದ್ದು ಗದ್ದಲದ ನಡುವೆ 3 ಪ್ರಮುಖ ವಿಧೇಯಕಗಳನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ, ಇದು ಬಹಳ ಪ್ರಮುಖವಾದಂಥದ್ದು. ಈವರೆಗೂ ಕೂಡ ಅಪಾರ್ಟ್ಮೆಂಟ್ ಅಂತಂದ್ರೆ ಆ ಮಾಲೀಕರು ಆ ಜಾಗ ಯಾರು ತೆಗೆದುಕೊಂಡಿರ್ತಾರೆ ಅವ್ರಿಗೂ ಕೂಡ ಒಂದಿಷ್ಟು ಸ್ವಾಧೀನ ಅಂತ ಇತ್ತು. ಆದ್ರೆ ಈಗ ಅದನ್ನ ತೆಗೆದು ಹಾಕಿರ್ತಕ್ಕಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ತೆರಿಗೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆ ಸಂಘರ್ಷ ಕೂಡ ಆಗಿತ್ತು. ಸೊ ಅದನ್ನ ಕೂಡ ಈಗ ಮಂಡಿಸಿರ್ತಕ್ಕಂಥದ್ದು. ಕೇವಲ ಮಂಡನೆಯಷ್ಟೇ ಆಗಿರ್ತಕ್ಕಂಥದ್ದು, ಅದಕ್ಕೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ಮತ್ತೊಂದು ಕಡೆ ಕರ್ನಾಟಕ ನಗರ ಪಾಲಿಕೆಗಳ ವಿಧೇಯಕ ತಿದ್ದುಪಡಿ ಏನಿದೆ ಅದು ಕೂಡ ಅಂದ್ರೆ ಇನ್ನು ಮುಂದೆ ಯಾವುದೇ ಬೀದಿಯನ್ನ ಬೇಕಾದ್ರೂ ಸಾರ್ವಜನಿಕ ಬೀದಿ ಅಂತ ಒಂದು ಘೋಷಣೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಯಾರು ಪ್ರೈವೇಟ್ ಆಗಿರ್ಬೋದು ಅಥವಾ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಬಡಾವಣೆಗಳಾಗಿರ್ಬೋದು, ಯಾವುದೇ ಬೀದಿಯನ್ನಾದ್ರೂ ಕೂಡ ಅದನ್ನ ಸರ್ಕಾರದ ಆಸ್ತಿ ಅಂತ ಘೋಷಣೆಯನ್ನು ಮಾಡ್ಬೋದು. ಇನ್ನು ಇದ್ರ ಜೊತೆ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಬೀದಿಯನ್ನ ಏನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಚರ್ಚೆಯನ್ನ ಮಾಡ್ಲಿಕ್ಕೆ ಒಂದು ಹಂತದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಒಟ್ಟು 3 ವಿಧೇಯಕಗಳನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ಹಾಗಾಗಿ ಮತ್ತೆ ಕುತೂಹಲ ಕೂಡ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಇಲ್ವಾ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ವೀರೇಶ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ.